ಹಲೋ, ಹೇಗಿದ್ದೀರಪ್ಪ ಎಲ್ಲ? ನೋಡಿ, ಈರುಳ್ಳಿ ಹೂವು ಬಂದಿದೆಪ್ಪ ಪಾಟಲ್ಲಿ. ಇದರಲ್ಲಿ ಒಂದು ರೆಸಿಪಿ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡಿ, ಕಟ್ ಮಾಡ್ತಾ ಇದ್ದೀನಪ್ಪ. ನೋಡಿ, ಪುಟ್ಟ ಪುಟ್ಟ ಪಾಟಲ್ಲಿ ಹಾಕ್ಕೊಂಡ್ರಪ್ಪ ನೀವು. ನೋಡಿ, ಇಷ್ಟು ಸಿಗುತ್ತೆಪ್ಪ ನಿಮಗೆ. ನೋಡಿ, ಇಷ್ಟು ಸಿಗುತ್ತೆ. ನೀವು ಏನಾದರೂ ತಿಂಡಿಗೆಲ್ಲ ಆಗುತ್ತೆ ಈ ಥರ. ನೋಡಿ, ಚಿಕ್ಕ ಚಿಕ್ಕ ಪಾಟೆಪ್ಪ ಇದು. ನೋಡಿ, ಇಷ್ಟು ಸಿಕ್ಬಿಡುತ್ತೆ. ನಿಮಗೆ ಏನು ಏನಕ್ಕೆ ಬೇಕಾದ್ರೂ ಹಾಕ್ಬೋದು. ಇದಂತೂ ಟೇಸ್ಟಿ ಅಲ್ವಪ್ಪ. ಸ್ಪ್ರಿಂಗ್ ಆನಿಯನ್ ಸಣ್ಣ ಸಣ್ಣದು ಹಾಕಿದ್ರಂತೂ ಸ್ಪ್ರಿಂಗ್ ಆನಿಯನ್ ಥರನೇ ಬರುತ್ತೆ. ತುಂಬ ಚೆನ್ನಾಗಿರುತ್ತದು. ನೋಡಿ, ಇದು ದೊಡ್ಡ ದೊಡ್ಡ ಈರುಳ್ಳಿ ಹಾಕಿದ್ದೆ ಈ ಥರ ಬಂದಿದೆ. ಇದರಲ್ಲೇ ಒಂದು ರೆಸಿಪಿ ಕೊಡ್ತೀನಿ ನಿಮಗೆ, ಓಕೆನಾ? ನೋಡಿಪ್ಪ, ಈರುಳ್ಳಿ ಹೂವು ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಕಟ್ ಮಾಡಿದ್ದು. ಈಗ ಇದರಲ್ಲಿ ಒಂದು ರೆಸಿಪಿ ಕೊಡ್ತೀನಪ್ಪ. ಇದನ್ನು ಇಷ್ಟು ಕಟ್ ಮಾಡಿಬಿಟ್ಟು ನೀವು ಸಾಂಬಾರಿಗೆ ಏನಕ್ಕಾದರೂ ಯೂಸ್ ಮಾಡ್ಬೋದಪ್ಪ. ನೋಡಿ, ಇದನ್ನು ಹಾಗೆ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ಥರ ಮುಂದಿನ ಮಾತ್ರ ಸಣ್ಣ ಕಟ್ ಮಾಡ್ಕೊಳ್ಳಿಪ್ಪ ನೀವು. ಇದರಲ್ಲಿ ಒಂದು ರವೆ ರೊಟ್ಟಿ ನೋಡಿಸ್ತಾ ಇದ್ದೀನಿ. ಸಣ್ಣ ಕಟ್ ಮಾಡಬೇಕು. ನೋಡಿಪ್ಪ, ಈ ಥರ ಸಣ್ಣ ಕಟ್ ಮಾಡ್ಕೋಬೇಕು ಈರುಳ್ಳಿ ಹೂವು, ಓಕೆನಾ? ನೋಡಪ್ಪ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಪುಡಿ ಮಾಡಿದ್ದೀನಿ, ಕ್ಯಾರೆಟು, ತೆಂಗಿನಕಾಯಿ ತುರಿ, ಓಕೆನಾ? ಚಿರೋಟಿ ರವೆ ತೊಗೊಳ್ಳಿಪ್ಪ. ದಪ್ಪ ರವೆನೂ ತೊಗೋಬೋದು, ಚಿರೋಟಿ ರವೆ ತೊಗೊಂಡ್ರು ಚೆನ್ನಾಗಿ ಬರುತ್ತೆ. ನೋಡಿಪ್ಪ, ಒಂದು ಬೌಲ್ ರವೆ ತೊಗೊಂಡಿದ್ದೀನಿ. ರವೆ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ಸಾಕೊಂಬಿಡ್ತೀನಿ. ಇದಕ್ಕೆ ನೋಡಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ನೋಡಿ, ಕೊತ್ತಂಬರಿ ಸೊಪ್ಪು, ನೋಡಿ, ಇದನ್ನು ರಫಾಗಿ ಜೀರಿಗೆ ಸ್ವಲ್ಪ ರಫಾಗಿ ಜಜ್ಜಿದ್ದೀನಿಪ್ಪ. ಕರಿಬೇವು ಹಾಕಿಲ್ಲ, ಕರಿಬೇವು ಹಾಕ್ಕೊಳ್ಳಿ ಬೇಕಂದರೆ ನೀವು. ಕ್ಯಾರೆಟ್ ತುರಿ ಸಣ್ಣಗೆ ತುರ್ಕೊಳ್ಳಿ, ಕ್ಯಾರೆಟ್, ತೆಂಗಿನಕಾಯಿ ತುರಿ, ಓಕೆನಪ್ಪ? ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ ನೋಡಿಪ್ಪ. ಇದೆಲ್ಲ ಹಾಕಿದ್ರಲ್ವ. ಈಗ ಸ್ಪ್ರಿಂಗ್ ಆನಿಯನ್ ಇದನ್ನು ಹಾಕ್ಕೊಳ್ಳಿಪ್ಪ. ನೋಡಿ, ಪಾಟಲ್ಲಿ ಬೆಳೆದಿದ್ರೆ ನಿಮಗೆ ಎಷ್ಟು ಚೆನ್ನಾಗಿ ಒಂದು ಬ್ರೇಕ್ಫಾಸ್ಟ್ ಆಗುತ್ತೆ, ಇಲ್ಲ ಲಂಚಿಗಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ಹಾಗೆ ಉಪ್ಪು ಹಾಕ್ಕೋತೀನಪ್ಪ. ಎಷ್ಟು ಹೆಲ್ದಿ ಕೂಡ ಅಲ್ವಪ್ಪ, ಅದರಲ್ಲೂ ಸಮ್ಮರ್ ಇದೆಯಲ್ಲ. ಇನ್ನೂ ಸ್ವಲ್ಪ ನಿಮಗೆ ದಪ್ಪ ಅನಿಸಿದ್ರೆ ಹೆಚ್ಚಿರೋದೆಲ್ಲಪ್ಪ. ನೋಡಿ, ಈ ಥರ ಮಿಕ್ಸ್ ಮಾಡಿಬಿಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ. 1 ಕಪ್ ರವೆ ಇದ್ರೆಪ್ಪ ಎಷ್ಟು ಒಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ. ಇದನ್ನು ಸ್ವಲ್ಪ ನಿಮಗೆ ಅರ್ಜೆಂಟಿಗೆ ಬೇಕಂದ್ರೆಪ್ಪ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳಿ. ನಾನು ತಣ್ಣೀರೇ ಹಾಕ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ನೆನಿಬೇಕಪ್ಪ, ಕಲಿಸ್ಬಿಟ್ಟು ಈ ಥರ. ಬೇಕಂದರೆ ಇನ್ನು ಸ್ವಲ್ಪ ನೀರು ಆಮೇಲೆ ಹಾಕ್ಕೊಳ್ಳಿರಂತೆ. ನೋಡಿ, ಈ ಥರ ಒಂದು ಅರ್ಧ ಅವರ್ ನೆನೆಸ್ಬಿಡಿಪ್ಪ. ನೀವು ದಪ್ಪ ರವೆ ಹಾಕ್ಕೊಂಡ್ರೆ ಇನ್ನು ಸ್ವಲ್ಪ ಬೇಗ ನೆನೆಸಿಡಬೇಕು. ಈ ಚಿರೋಟಿ ರವೆ ಅಲ್ವಾ, ಒಂದು 20 ನಿಮಿಷ ನೆಂದರೆ ಸಾಕು, ಓಕೆನಾ? ಕ್ಲೋಸ್ ಮಾಡಿರ್ತೀನಿ. ನೋಡಿಪ್ಪ, ಚೆನ್ನಾಗಿ ನೆಂದಿದೆ. ನೀರೇನು ಜಾಸ್ತಿ ಬೇಕಾಗಲ್ಲಪ್ಪ. ಈಗ ಇಷ್ಟೇ ಸಾಕು. ಸಣ್ಣಗೆ ಸ್ಟವ್ ಇಟ್ಕೊಂಡಿದ್ದೀನಿ. ಹೆಂಚು ಕ್ಲೀನ್ ಮಾಡಿ ತಟ್ಟಿಪ್ಪ. ನೋಡಿಪ್ಪ, ಎಷ್ಟು ತೆಳು ಬೇಕಾದ್ರೂ ಬರುತ್ತೆಪ್ಪ ರವೆ ರೊಟ್ಟಿ ಮಾತ್ರ. ನೋಡಿ, ಹೆಂಚು ತುಂಬ ತಟ್ಕೊಂಬಿಡಿ. ಈ ಥರ ನಿಮಗೆ ತೆಳುಗೆ ಗರಿ ಗರಿ ಬೇಕಂದಾಗ ಈ ಥರ ದೊಡ್ಡದು ಹೆಂಚು ತುಂಬ ಈ ಥರ ತಟ್ಟಬೇಕು. ಓಕೆನಾ? ಬೇಕಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ.
ಬೇಡ ಅಂದರೆ ಬೇಡ. ಚೂರಿ ಹಾಕಿದ್ದೀನಿ. ಈಗ ಸ್ವಲ್ಪ ಇದನ್ನು ಬೋಲ್ ಹಾಕ್ತೀನಪ್ಪ. ಓಕೆ, ನೋಡಿಪ್ಪ, ನೀವು ತೆಳು ಬೇಕಂದರೆ ಹೆಂಚು ಫುಲ್ಲು ಬರುತ್ತೆಪ್ಪ. ಸ್ವಲ್ಪ ಬಟರ್ ಹಾಕ್ಕೊಳ್ಳಿ. ಈಗ ಮಸಾಲೆ ರೊಟ್ಟಿಗೆಲ್ಲಪ್ಪ ಬಟರೇ ಬೇಕು. ಬಟರ್ ಇದ್ದರೆ ಚೆಂದ. ನಿಮಗೆ ಬಟರ್ ಇಷ್ಟ ಆಗಲಿಲ್ಲ ಅಂದರೆ ತುಪ್ಪ ಹಾಕ್ಕೊಡಿ. ತುಪ್ಪನೂ ಇಷ್ಟ ಆಗಲಿಲ್ಲ ಅಂದರೆ ಎಣ್ಣೆನೂ ಹಾಕ್ಕೋಬೋದು. ಓಕೆನಾ? ಮಕ್ಕಳಿಗಂತೂ ಬಟರ್ ಹಾಕ್ಕೊಟ್ಬಿಟ್ರೆ ಇಷ್ಟ ಆಗ್ತದೆ. ನೋಡಿಪ್ಪ, ಹೆಂಚು ಫುಲ್ ಇದೆ ನೋಡಿ. ನೋಡಿ ಹೇಗಿದೆ ರೊಟ್ಟಿ. ಒಂದು ಸೆಕೆಂಡ್ ಬೇಕಾದ್ರೆ ಈ ಥರ ತಿರುವಾಕಿ. ಸ್ವಲ್ಪನೇ, ಜಾಸ್ತಿ ಬೇಡ, ಸ್ವಲ್ಪ ಹೊತ್ತು ಮಾತ್ರ ತಿರುವಾಕಿ. ಜಾಸ್ತಿ ಬೇಯಬಾರ್ದು. ಈ ಕಡೆ ಸುಮ್ಮನೆ ಸ್ವಲ್ಪ ಹಾಕದೇ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಈ ಕಡೆನೇ ಚೆನ್ನಾಗಿ ಕೆಂಪು ಮಾಡಿಬಿಟ್ಟು ಒಂದೇ ಸಲ ತೆಕ್ಕೊಂಡ್ರೂ ಚೆನ್ನಾಗಿರುತ್ತೆಪ್ಪ. ನೋಡಿಪ್ಪ, ಎಲ್ಲ ಮಸಾಲೆ ಎಷ್ಟು ಚೆನ್ನಾಗಿ ಬಟರಲ್ಲಿ ರೋಸ್ಟ್ ಆಗುತ್ತಲ್ವಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ರೊಟ್ಟಿ. ಎಷ್ಟು ಚೆನ್ನಾಗಿ ಬೇಯ್ತಾಯಿದೆ. ಇನ್ನೊಂದು ಚೂರು ಬೇಕಾದ್ರೆ ಮೆಂತ್ಯ ಪುಡಿನೂ ಹಾಕ್ಕೊಳ್ಳಿ. ನೀವು ಶುಗರ್ನವ್ರು ಯಾರಾದರೂ ಇದ್ದರೆ ಸ್ವಲ್ಪ ಮೆಂತ್ಯ ಪುಡಿನೂ ಹಾಕ್ಕೊಳ್ಳಿ. ಎಲ್ರಿಗೂ ಹೆಲ್ದಿ ಇದು. ಹೇಗಿದೆ ರೊಟ್ಟಿ ಅಲ್ವಪ್ಪ? ಒಳ್ಳೆ ಕಾಂಬಿನೇಷನ್ ಮಸಾಲೆ ರೊಟ್ಟಿಗಿದು. ಖಾರ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆನಾ? ನೋಡಿ, ಇದಕ್ಕೆ ಖಾರ ಬೇಕಾರೆಪ್ಪ. ನೋಡಿ, ಗೊಡ್ಡು ಖಾರ ಮಾಡಿ ನಿಮಗೆ ರೆಸಿಪಿ ಹಾಕಿದ್ದೀನಿ. ಅದೇ ಖಾರ ಇದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆಪ್ಪ. ಇದಕ್ಕೆ ಬಟರ್ ಬೇಕಾದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಈ ಖಾರನೇ ಚೆನ್ನಾಗಿ ಸೂಟ್ ಆಗುತ್ತೆ. ಓಕೆನಾ? ಹೇಗಿದೆ ರವೆ ರೊಟ್ಟಿ? ಅದು ಪಾಟಲ್ಲಿ ಬೆಳೆದು ನಿಮಗೆ ಹೆಲ್ದಿಯಾಗಿ ಒಂದು ರವೆ ರೊಟ್ಟಿ ಕೊಟ್ಟಿದ್ದೀನಪ್ಪ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೊಡಿ. ಓಕೆ, ಸಿ ಯು.